ಬೆಂಗಳೂರು ಹಾಗೆ ಮೈಸೂರು ಹೈವೇಯಲ್ಲಿ ಭೀಕರ ಅಪಘಾತವಾಗಿದೆ. ಡೆಡ್ಲಿ ಆಕ್ಸಿಡೆಂಟ್ ಅಲ್ಲಿ 3 ಜೀವ ಬಿಟ್ಟಿದ್ದಾರೆ. ಬೆಂಗಳೂರು ಹಾಗೆ ಮೈಸೂರು ಹೈವೇಯಲ್ಲಿ ಭೀಕರ ಅಪಘಾತವಾಗಿದೆ. ಈ ಡೆಡ್ಲಿ ಆಕ್ಸಿಡೆಂಟ್ ನಲ್ಲಿ 3 ಜೀವ ಬಿಟ್ಟಿದ್ದಾರೆ. ಓರ್ವನಿಗೆ ಗಂಭೀರ ಗಾಯವಾಗಿದ್ರೆ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತಡೆಗೋಡೆಗೆ ಸ್ವಿಫ್ಟ್ ಕಾರು ಡಿಕ್ಕಿಯಾಗಿ ದುರಂತ ಸಂಭವಿಸಿರುವುದು. ಮೈಸೂರಿನಿಂದ ಬೆಂಗಳೂರಿಗೆ ಕಾರು ಸಂಚರಿಸುತ್ತಿತ್ತು. ಮೃತರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಮೂಲದವರು ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಗುದ್ದಿದ ರಭಸಕ್ಕೆ ಸಂಪೂರ್ಣವಾಗಿ ಕಾರು ನಚ್ಚುಗುಚ್ಚಾಗಿದೆ. ನಿದ್ದೆ ಮಂಪರ್ನಲ್ಲಿದ್ದ ಚಾಲಕನ ಎಡವಟ್ಟಾಗಿರಬಹುದು, ಆತನಿಂದ ಎಡವಟ್ಟಾಗಿರಬಹುದು ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ರಾಮನಗರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ಹೈವೇಯಲ್ಲಿ ಅಪಘಾತ ಆಗ್ತಾ ಇರೋದು ಮೊದಲಲ್ಲ. ಅಂದರೆ ಪದೇ ಪದೇ ಅಪಘಾತ ಆಗ್ತಾ ಇರುತ್ತೆ. ಅಂದರೆ ಅದು ಸ್ಪೀಡ್ನಲ್ಲಿ ಬರ್ತಾ ಇರ್ತಾರೆ ಅನಿಸುತ್ತೆ, ಅಥವಾ ಈಗ ನಿದ್ರೆ ಮಂಪರ್ನಲ್ಲಿ ಇದ್ರೂ ಚಾಲಕ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ ಈ ಭೀಕರ ಅಪಘಾತದಲ್ಲಿ 3 ಜೀವ ಬಿಟ್ಟಿರೋದು ಮಾತ್ರ ನಿಜಕ್ಕೂ ಕೂಡ ಶೋಧನೀಯ. ಓರ್ವನಿಗೆ ಗಂಭೀರ ಗಾಯವಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ತಡೆಗೋಡೆಗೆ ಅಂದರೆ ಡಿವೈಡರ್ ಏನಿರುತ್ತೆ ಅದಕ್ಕೆ ಸ್ವಿಫ್ಟ್ ಕಾರು ಡಿಕ್ಕಿಯಾಗಿದೆ. ಪರಿಣಾಮವಾಗಿ ಇಷ್ಟೆಲ್ಲ ಅವಘಡ ಸಂಭವಿಸಿರುವುದು. ಗುದ್ದಿದ ರಭಸಕ್ಕೆ ಕಾರು ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಇನ್ನು ಸ್ಥಳಕ್ಕೆ ರಾಮನಗರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ.